knowledge. Spiritual knowledge is greater than physical knowledge. ಏನು ಡಾಕ್ಟರ್ ರಿಪೋರ್ಟ್ ಕೊಟ್ಟದೊಂದು ನಾಲೆಜ್ ಇದೆ ನೋಡಿ, ಅದಕ್ಕಿಂತ ನಿಮ್ಮ ಒಳಗಿರುವ ಆರೋಗ್ಯದ ಜ್ಞಾನ ಅದು ರೋಗದ ಜ್ಞಾನಕ್ಕಿಂತ ಹೆಚ್ಚಿನದ್ದು. ವೆನ್ ಯು ಸ್ಟರ್ ಇನ್ ಯುವರ್ ಸ್ಪಿರಿಟ್, ನೀವು ಆತ್ಮದಲ್ಲಿ ಆರೋಗ್ಯದಲ್ಲಿ ಹೇಳ್ತೀರಿ, ರೋಗವು ಡಿಸಪಿಯರ್ ಆಗ್ತದೆ. ಹಲೋ, ಯಾವಾಗ ನೀವು ಆಂತರ್ಯದಲ್ಲಿ ಹೇಳ್ತೀರಿ, ಆ ಜ್ಞಾನದಲ್ಲಿ ಹೇಳ್ತೀರಿ, ನಿಮ್ಮ ದೇಹದಲ್ಲಿ ಮನೆ ಮಾಡಿದಂತ, ಮೈಂಡಲ್ಲಿ ಹಿಡಿದಂತ ಸಿಂಪ್ಟಮ್ಸ್ಗಳು ಆಟೋಮೆಟಿಕ್ ಆಗಿ ಡಿಸಪಿಯರ್ ಆಗ್ತವೆ. ಆದ್ದರಿಂದ ವಾಕ್ಯ ಯಾವಾಗಲೂ ನಿಮ್ಮ ಆತ್ಮಕ್ಕೆ ನೀವು ಕೇಳಬೇಕು. ಯೇಸು ಸ್ವಾಮಿ ಮಾತಾಡಿದ, ನನ್ನ ರಕ್ತವನ್ನು ಕುಡಿಯದಿದ್ದರೆ, ಮಾಂಸವನ್ನು ತಿನ್ನದಿದ್ದರೆ ನಿಮ್ಮಲ್ಲಿ ಜೀವ ಇಲ್ಲ. ಯೇಸುನ ಶಿಷ್ಯರು ಹೇಳಿದ್ರು, ಇದು ಕಠಿಣವಾದ ಮಾತು, ಇದು ಯಾರಿಗೆ ಅರ್ಥ ಆಗ್ತದೆ? ಅಂದಿನಿಂದ ಯೇಸು ಒಟ್ಟಿಗೆ ಸಂಚಾರ ಮಾಡುವುದನ್ನು ಬಿಟ್ಟರಂತೆ ಅವರು. ಯೇಸುವನ್ನು ಬಿಟ್ಟು ಹೋದರಂತ ಹೇಳಿದ್ರೆ ಯೇಸು ಮಿಸ್ಟೇಕಾ? ನೋ, ಅವರ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಅವರಿಗೆ ಅರ್ಥ ಆಗಲಿಲ್ಲ, ಅವರಿಗೆ ಬೋರ್ ಆಯಿತು. ಅವ್ರಿಗೆ ಖುಷಿ ಆಯಿತು ಅದ್ಭುತ ನೋಡುವಾಗ, ಅವರಿಗೆ ಖುಷಿ ಆಯಿತು ದೆವ್ವಗಳು ಬಿಟ್ಟು ಓಡುವಾಗ. ಓ ಸ್ವಾಮಿ, ನಿನ್ನ ಹೆಸರನ್ನು ಎತ್ತಿದ್ರೆ ಸಾಕು, ದೆವ್ವಗಳು ನಮಗೆ ಅಧೀನವಾಗ್ತವೆ. ಯೇಸು ಹೇಳಿದ, ದೆವ್ವಗಳು ಅಧೀನ ಆಗ್ತೇವಂತ ಸಂತೋಷ ಪಡಬೇಡ್ರಿ. ನೋಡಿರಿ, ಸೈತಾನು ಸಿಡಿಲ್ನಂತೆ ಬಿದ್ದದನ್ನು ನಾನು ನೋಡಿದೆನು. ನೋಡಿರಿ, ಹೇಳ್ರಿ ನೋಡಿರಿ, ಹೇಳ್ರಿ ನೋಡಿರಿ. ಸೈತಾನನು ಸಿಡಿಲ್ನಂತೆ ಬಿದ್ದದನ್ನು ನೋಡಿದೆನು. ಯೇಸು ಹೇಳಿದ, ನೋಡಿರಿ. ಪಕ್ಕದವರಿಗೆ ನೋಡಿರಿ. ಹೇಗೆ ನೋಡ್ರಿ? ಯೇಸು ಹೇಳಿದ, ನಾನು ನೋಡಿದಾಗೆ ನೋಡ್ರಿ. ಓದಿದ್ದೀರಾ? ಹಲೋ, ನೋಡಿರಿ. ಪಕ್ಕದವರಿಗೆ ಹೇಳಿ ನೋಡಿರಿ. ಕಮಾನ್ ಹೇಳ್ರಿ ನೋಡಿರಿ. ಹೇಗೆ ನೋಡಬೇಕು? ಯೇಸು ನೋಡಿದಾಗೆ ನೋಡಬೇಕು. ಯೇಸು ಹೇಳಿದ, ನಾನು ನೋಡಿದೆ. ನೋಡಿರಿ, ಹಾವುಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಬಲವನ್ನು ತುಳಿಯಲು ನಿಮಗೆ ಅಧಿಕಾರವಿದೆ. ಯಾವುದು 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 ನಿಮಗೆ ಕೇಡು ಮಾಡುವುದೇ ಇಲ್ಲ. ಏನ್ ನೋಡ್ತಾ ಇದ್ದೀರಾ? ಯಾರೋ ಮಾಟ ಮಾಡಿದ್ದಾರೆ, ಏನೋ ಮನೆಯ ಸುತ್ತಲೂ ತಿರುಗುತ್ತಾ ಇದೆ. ನೀವು ನೋಡುವುದು ರಾಂಗ್. ನೀವು ರೈಟ್ ಆಗಿ ನೋಡಬೇಕು. ಹಲ್ಲೆಲೂಯಾ. ನೀವು ನೋಡುವುದು ತಪ್ಪಾದ ಕಾರಣ ತಪ್ಪಾದ ಸಂಗತಿಗಳನ್ನು ನೀವು ಎಳೆಯುತ್ತೀರಿ. ನಾನು ಮೊದಲು ಕೂಡ ಮಾತಾಡಿದ್ದೇನೆ ಇವನ ಬಗ್ಗೆ. ಎಲೀಷಾ ಮತ್ತೆ ಗೆಹಜಿ ಇದ್ದ, ರೈಟ್? ಎಷ್ಟು ಮಂದಿಗೆ ಎಲೀಷನ ಬಗ್ಗೆ ಗೊತ್ತು? ಎಲೀಷನನ್ನು ಹಿಡೀಲಿಕ್ಕೆ ಅರಮ್ಯದವರು ಬರ್ತಾರೆ. ಅವನ ಮನೆಯ ಸುತ್ತಲೂ ರಥರಥಾಶಗಳು ಕಾಯ್ತಾ ಇವೆ. ಯಾರನ್ನು ಹಿಡೀಲಿಕ್ಕೆ? ಎಲೀಷನನ್ನು ಹಿಡೀಲಿಕ್ಕೆ. ಆಗ ಅವನ ಸೇವಕ ಇದ್ದ, ಯಾರು ಅಂತ ಹೇಳಿದ್ರೆ ಗೆಹಜಿ. ಗೆಹಜಿ ಅಂದ್ರೆ ಸೇವಕ ಅರ್ಥ, ಸರ್ವೆಂಟ್. ಅವನು ಹೇಳ್ತಾನೆ, ಯಜಮಾನ ನೋಡು, ನಮ್ಮ ಮನೆಯ ಸುತ್ತಲೂ ಎಲ್ಲ ರಥರಥಾಶಗಳಿವೆ, ನಮ್ಮದು ಇನ್ನು ಮುಗಿಯಿತು. ಅದಕ್ಕೆ ಮೆಲ್ಲವಾಗಿ ಮಾತಾಡ್ತಾನೆ ಎಲೀಷಾ. ನಾನು ಮಾತಾಡೋದು ಕೇಳ್ತಾ ಇದೆಯಲ್ಲ? ನಮ್ಮಲ್ಲಿ ಇರುವಾತನು ಅವರಲ್ಲಿರುವವರಿಗಿಂತ, ನಮ್ಮಲ್ಲಿ ಇರುವವರು ಅವರಲ್ಲಿರುವವರಿಗಿಂತ ಹೆಚ್ಚಿನವರು. ಹೌದೌದು, ಈಗ ನಂಬಿಕೆ ಮಾತಾಡೋದು ಸರಿ, ಅರಿಕೆ. ಈಗ ನೋಡಿ, ಪ್ರಾಕ್ಟಿಕಲ್ ನೋಡು. ಸಿಂಪಲ್ ಮಾತಾಡ್ತಾ ಇದ್ದೇನೆ. ನಮ್ಮಲ್ಲಿರುವವರು ಅವರಲ್ಲಿ ಇರುವವರಿಗಿಂತ ಹೆಚ್ಚಿನವರು. ಈಗ ಒಂದು ಪ್ರೇಯರ್ ಮಾಡುತ್ತಾನೆ. ಏನು ಪ್ರೇಯರ್ ಮಾಡುತ್ತಾನೆ? ದೇವರೇ, ಇವನೂ ನೋಡುವಂತೆ ಇವನ ಕಣ್ಣುಗಳನ್ನು ತೆರೆ. ಏನು ಪ್ರೇಯರ್ ಮಾಡಲಿಲ್ಲ ಎಲೀಷಾ. ದೇವರೇ, ರಥರಥಾಶಗಳನ್ನು ಕಳಿಸು ಸ್ವಾಮಿ, ನೀನು ವಾಗ್ದಾನ ಮಾಡಿದೆಯಲ್ಲ, ಓ ನಿನ್ನ ಸೇವಕನ್ನು ಬಿಟ್ಟು ಹಾಕಬೇಡ, ನನ್ನ ಪ್ರಾರ್ಥನೆ ಯಾವಾಗಲೂ ಕೇಳ್ತಿ. ಏನು ಪ್ರೇಯರ್ ಮಾಡಲಿಲ್ಲ. ಎಷ್ಟೇ ಪ್ರಾರ್ಥನೆ ಮಾಡಿದ, ದೇವರೇ ಇವನು ನೋಡುವಂತೆ ಇವನ ಕಣ್ಣುಗಳನ್ನು ತೆರೆ. ಯಾವಾಗ ಕಣ್ಣುಗಳು ತೆರೆಯಲ್ಪಟ್ಟವು
ಆಗ ಅಗ್ನಿಮಯವಾದ ರಥರಥಾಶಗಳನ್ನು ನೋಡ್ತಾ ಇದ್ದಾನೆ. ಏನ್ ನೋಡ್ತಾ ಇದ್ದಾನೆ? ಅವುಗಳು ಎಲ್ಲಿದ್ದವು? ಅಲ್ಲೇ ಇದ್ದವು. ಅಲ್ಲೇ ಇದ್ದವು. ಹೇಳ್ರಿ, ಅಲ್ಲೇ ಇದ್ದವು. ಪಕ್ಕದವರಿಗೆ ಹೇಳ್ರಿ, ಅಲ್ಲೇ ಇದ್ದವು. ಅವ್ರು ಬರಲಿಲ್ಲ, ಅವ್ರು ಅಲ್ಲೇ ಇದ್ದವು. ನಾನು ಹೇಳ್ತೇನೆ, ಇಫ್ ಯು ಬಿಲೀವ್ ಜೀಸಸ್, ಯು ಆರ್ ಸರೌಂಡೆಡ್ ಬೈ ಏಂಜಲ್ಸ್. ನೀವು ಯೇಸು ನಂಬಿದ್ರೆ ನಿಮ್ಮ ಸುತ್ತಲೂ ದೇವದೂತರಿದ್ದಾರೆ. ಹೇಳ್ರಿ, ನಾವು ನೋಡುವವರಾಗಿ ನಡೆಯುವರಲ್ಲ, ನಂಬುವವರಾಗಿ ನಡೆಯುತ್ತೇವೆ. ಹೇಳಿ, ನಾವು ನೋಡುವವರಾಗಿ ನಡೆಯುವರಲ್ಲ, ನಂಬುವವರಾಗಿ. ಆತ್ಮಿಕ ಲೋಕದಲ್ಲಿ ನನ್ನ ಸುತ್ತಲೂ ಏನು ಇದೆ ಅಂತ ವಾಕ್ಯ ಏನು ಹೇಳ್ತದೆ ಅದನ್ನು ನಾನು ನಂಬುವನಾಗಿದ್ದೇನೆ, ನಂಬಿ ನಾನು ಹೇಳುವನಾಗಿದ್ದೇನೆ. ಮೂಮೆಂಟ್ ನೀನು ಹೇಳುತ್ತಿ, ಕಾಣದ ಲೋಕದಲ್ಲಿರುವ ದೇವದೂತರು ನಿನ್ನ ಪರವಾಗಿ ಕಾರ್ಯಪ್ರವೃತ್ತರಾಗುತ್ತಾರೆ. ಎಲ್ಲಿವರೆಗೆ ನಿನಗೆ ಗೊತ್ತಿಲ್ಲ ಅಲ್ಲಿವರೆಗೆ ನೀನು ನಂಬುವುದಿಲ್ಲ. ಎಲ್ಲಿವರೆಗೆ ನೀನು ನಂಬುವುದಿಲ್ಲ ಅಲ್ಲಿವರೆಗೆ ನೀನು ಮಾತಾಡುವುದಿಲ್ಲ. ಎಲ್ಲಿವರೆಗೆ ನೀನು ಮಾತಾಡುವುದಿಲ್ಲ, ಸ್ಪಿರಿಚುವಲ್ ವರ್ಲ್ಡಿನ ದೇವದೂತರು ನಿನ್ನ ಪರವಾಗಿ ಕೆಲಸ ಮಾಡುವುದಿಲ್ಲ. ಇನ್ನ ನ್ಯಾಚುರಲ್ ವರ್ಲ್ಡ್ ಅಲ್ಲಿ ಪರಿಸ್ಥಿತಿಗಳು ಬಂದು ನಿನ್ನ ಬಡಿಯಬಹುದು, ನೀನು ಕೂಗಬಹುದು, ಯಾಕೆಷ್ಟೆಲ್ಲ ಸಮಸ್ಯೆ. ಅವ್ರು ನೋಡ್ತಾ ಇರ್ತಾರೆ, ಪಾಪ ಪಾಪ, ಅವರಿಗೆ ಪಾಪ ಕಾಣ್ತದೆ. ಇವನು ಏನು ಅಪ್ಪಣೆ ಕೊಡುವುದಿಲ್ಲ ನನಗೆ. ಇವತ್ತು ಎಷ್ಟೋ ಮಂದಿಯ ದೇವದೂತರು ಅನ್ಎಂಪ್ಲಾಯ್ಮೆಂಟ್ ಅಲ್ಲಿದ್ದಾರೆ. ರೈಟ್? ಎಷ್ಟೋ ಮಂದಿಯ ದೇವದೂತರಿಗೆ ಕೆಲಸ ಇಲ್ಲ. ಕೆಲಸ ಇಲ್ಲ ಅಂತ ಹೇಳಿದ್ರೆ ಅವ್ರು ಜಾಸ್ತಿ ದಿನ ನಿಮ್ಮೊಟ್ಟಿಗೆ ನಿಲ್ಲುವುದಿಲ್ಲ. ಎಲ್ಲಿ ಕೆಲಸ ಇದೆ ಅಲ್ಲಿ ಹುಡುಕಿ ಹೋಗ್ತವೆ. ಹಲೋ, ಇದ್ದೀರಾ ಇಲ್ಲಿ? ಎಲ್ಲಿ ಕೆಲಸ ಇದೆ ಅಲ್ಲಿ ಹುಡುಕಿ ಹೋಗ್ತವೆ. ಯಾವಾಗ ನೀವು ಆತ್ಮಿಕತೆಯಲ್ಲಿ ಪ್ರಮೋಟ್ ಆಗ್ತೀರಿ, ನೀವು ಇನ್ನೊಂದು ರಲ್ಮಿಗೆ ಹೋಗ್ತೀರಿ, ಹೆಚ್ಚಿನ ದೇವದೂತರು ನಿಮಗೋಸ್ಕರ ಆಡ್ ಆಗುತ್ತಾರೆ. ಹಲೋ, ಇದ್ದೀರಾ ಇಲ್ಲಿ? ಸ್ಪಿರಿಚುವಲ್ ಸಂಗತಿಗಳನ್ನು ಲಘುವಾಗಿ ತೆಗೆದುಕೊಳ್ಬೇಡಿ. ಸ್ಪಿರಿಚುವಲ್ ಸಂಗತಿಗಳನ್ನು ಕೇವಲವಾಗಿ ತೆಗೆದುಕೊಳ್ಬೇಡ್ರಿ. ಪರಲೋಕಕ್ಕೆ ಹೋದಾಗ ನೀವು ಪಶ್ಚಾತ್ತಾಪ ಪಡುತ್ತೀರಿ, ಅಥವಾ ಕ್ರಿಸ್ತನ ಪ್ರತ್ಯಕ್ಷ ಇದ್ದಾಗ ಕಣ್ಣ ರೆಪ್ಪೆ ಬಡಿಯುವಷ್ಟು ನೀವು ಮಾರ್ಪಡುತ್ತೀರಿ. ರೈಟ್? ಆಗ ನೀವು ಪಶ್ಚಾತ್ತಾಪಗೊಳ್ಳುತ್ತೀರಿ. ನೀವು ಪಶ್ಚಾತ್ತಾಪ ಪಡುತ್ತೀರಿ. ಅದಕ್ಕೋಸ್ಕರ ಇಲ್ಲಿ ಇರುವಾಗಲೇ ವಾಕ್ಯವನ್ನು ಕಲಿಯಿರಿ. ಯೇಸು ಹೇಳಿದ, ನಾನು ಮಾತಾಡಿದ ಮಾತುಗಳು ಆತ್ಮವಾಗಿಯೂ ಜೀವವಾಗಿದೆ. ಮಾಂಸ ಯಾವ ಪ್ರಯೋಜನಕ್ಕೆ ಬರುವುದಿಲ್ಲ. ವಾಕ್ಯ ಬರುವಾಗ ಆತ್ಮದಲ್ಲಿ ತೆಗೆದುಕೊಳ್ಳ್ರಿ. ಯೇಸು ಸ್ವಾಮಿ ನೋಡಿರಿ ಅಂತ ಹೇಳುವಾಗ ಈ ಕಣ್ಣಲ್ಲಿ ನೋಡ್ಲಿಕ್ಕೆ ಟ್ರೈ ಮಾಡಬೇಡ್ರಿ. ಯಾವ ಕಣ್ಣುಗಳಲ್ಲಿ ನೋಡ್ರಿ? ಒಳಗಿನ ಕಣ್ಣುಗಳಲ್ಲಿ ನೋಡ್ರಿ. ನೋಡಿರಿ. ಯೇಸು ಸ್ವಾಮಿ ನಿಮಗೆ ನೋಡ್ಲಿಕ್ಕೆ ಹೇಳಿದ್ದಾನೆ. ನೋಡಿರಿ. ಸೈತಾನು ಸಿಡಿಲ್ನಂತೆ ಬಿದ್ದದನ್ನು ನೋಡಿದೆನು. ರೋಗ ಬಿದ್ದದನ್ನು ನೋಡ್ರಿ, ಕೊರತೆ ಬಿದ್ದದನ್ನು ನೋಡ್ರಿ, ಸಮಸ್ಯೆ ಬಿದ್ದದನ್ನು ನೋಡ್ರಿ, ವ್ಯಾಧಿ ಬಿದ್ದದನ್ನು ನೋಡ್ರಿ, ನಿಮ್ಮ ಮೈಯಲ್ಲಿ ಗೆಡ್ಡೆ ಇರುವುದಾದ್ರೆ ಬಿದ್ದದನ್ನು ನೋಡ್ರಿ. ಹಲ್ಲೆಲೂಯಾ. ವೀಕ್ನೆಸ್ಗಳು, ಹಾರ್ಟ್ ಪ್ರಾಬ್ಲಮ್ ಎಲ್ಲ ಬಿದ್ದದನ್ನು ನೋಡ್ರಿ. ಎಷ್ಟು ನೀವು ನೋಡುತ್ತೀರಿ, ನಿಮ್ಮ ಲೈಫ್ ಇದ್ದ ಹಾಗೆ ಇರುವುದಿಲ್ಲ. ಅಪೊಸ್ತಲ ಪೌಲ ಏನು ಪ್ರಾರ್ಥನೆ ಮಾಡುತ್ತಾನೆ? ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ಪ್ರಭಾವ ಸ್ವರೂಪನಾದ ತಂದೆಯು. ಎಂಥ ತಂದೆಯವನು? ಪ್ರಭಾವ ಸ್ವರೂಪನಾದ ತಂದೆಯು ಆಗಿರುವತನು ತನ್ನ ವಿಷಯವಾಗಿ ತಿಳುವಳಿಕೆಯನ್ನು ಕೊಟ್ಟು ಇದುವರೆಗೆ ಗುಪ್ತವಾಗಿದ್ದ, ರಹಸ್ಯವಾಗಿದ್ದ ಸತ್ಯಾರ್ಥಗಳನ್ನು ತಿಳುಕೊಳ್ಳುವಂತೆ ಜ್ಞಾನವುಳ್ಳ ಆತ್ಮವನ್ನು ನಿಮಗೆ ದಯಪಾಲಿಸಬೇಕೆಂದು ಪ್ರಾರ್ಥಿಸ್ತೇನೆ. ನೆಕ್ಸ್ಟ್ ಹೇಳ್ತಾನೆ, ಆತನು ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸಿ. ನೇತ್ರ ಅಂದ್ರೆ ಏನು? ಕಣ್ಣು, ನೇತ್ರಾಲಯ. ನಿಮ್ಗೆ ಇಮಿಡಿಯೇಟ್ಲಿ ಗೊತ್ತಾಗ್ತದೆ ಕಣ್ಣಿನ ಡಾಕ್ಟರ್ ಅಂತ. ಈ ನೇತ್ರಗಳಲ್ಲ,
ಯಾವ ನೇತ್ರಗಳು? ಒಳಗಿನ ನೇತ್ರಗಳು, ಒಳಗಿನ ಕಣ್ಣುಗಳು ತೆರೆಯಲ್ಪಡೆಯಲಿ ಅಂತ ಪ್ರಾರ್ಥನೆ ಮಾಡೋದಿಲ್ಲ. ಡೋಂಟ್ ಮಿಸ್ಅಂಡರ್ಸ್ಟ್ಯಾಂಡ್. ಯಾವ ದಿವಸ ನೀವು ಬಾರ್ನ್ ಅಗೇನ್ ಆಗಿದ್ದೀರಿ, ಕಣ್ಣುಗಳು ತೆರೆಯಲ್ಪಟ್ಟಿದೆ. ಈಗ ಕಣ್ಣುಗಳು ಬೆಳಗಲ್ಪಡಬೇಕು. ಈಗ ಕಣ್ಣುಗಳು ಏನಾಗಬೇಕು? ಬೆಳಗಲ್ಪಡಬೇಕು. ಕಮನ್ ಹೇಳ್ರಿ, ಬೆಳಗಲ್ಪಡಬೇಕು. ಕಣ್ಣು ತೆರೆಯುವುದು ಬೇರೆ, ಬೆಳಗುವುದು ಬೇರೆ. ಈಗ ಫಾರ್ ಎಕ್ಸಾಂಪಲ್, ಒಂದು ಕೋಣೆಯಲ್ಲಿ ಎಲ್ಲ ಇದೆ, ಫ್ರಿಡ್ಜ್ ಇದೆ, ಕಬಾಟ್ ಇದೆ, ನಿಮಗೆ ಬೇಕಾದ ತಿಂಡಿ ಎಲ್ಲ ಅಲ್ಲಿ ಇದೆ. ಒಬ್ಬ ಕುರುಡನನ್ನು ಒಳಗೆ ಕೊಂಡೋದ್ರೆ ಅವನಿಗೆ ಯಾವುದು ಕಾಣುವುದಿಲ್ಲ, ರೈಟ್? ಕಾಣುವುದಿಲ್ಲ. ಓಕೆ, ಕಣ್ಣು ತೆರೆಯಿತು, ಸ್ಟಿಲ್ ಕಾಣುವುದಿಲ್ಲ. ಯಾಕೆ? 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 ಅಲ್ಲಿ ಬೆಳಕಿಲ್ಲ. ಕಣ್ಣು ತೆರೆಯಲ್ಪಟ್ಟಿದೆ, ಸ್ಟಿಲ್ ಕಾಣುವುದಿಲ್ಲ. ಯಾಕೆ ಕಾಣುವುದಿಲ್ಲ? ಅಲ್ಲಿ ಬೆಳಕಿಲ್ಲ. ಬೆಳಕು ಎಲ್ಲಿಂದ ಬರುವುದು? ಎಂಟ್ರೆನ್ಸ್ ಆಫ್ ಗಾಡ್ಸ್ ವರ್ಡ್ ಗಿವತ್ ಲೈಟ್. ಹಾಗಾದ್ರೆ ಬೆಳಕು ಎಲ್ಲಿ ಪ್ರೀಚ್ ಮಾಡಲ್ಪಡ್ತದೆ ಅಲ್ಲಿ ಹೋಗ್ಬೇಕು. ಕಣ್ಣು ತೆರೆಯಲ್ಪಟ್ಟವರು ಬೆಳಕಿಲ್ಲದ ಕಡೆಗೆ ಹೋದರೆ ಸ್ಟಿಲ್ ನೀವು ಕುರುಡರು ಮತ್ತು ಒಂದೇ ರೀತಿ. ದೂತರು